ಕಲಬುರಗಿ ನಗರದ ಕರುಣೇಶ್ವರ ನಗರದಲ್ಲಿ ಇರುವ ವಿವೇಕಾನಂದ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಇಂದು ಕಲೆ ಮತ್ತು ವಿಜ್ಞಾನ ಪ್ರದರ್ಶನ ಜರುಗಿತು. ಕಲಬುರಗಿ ನಗರದ ಕರುಣೇಶ್ವರ ನಗರದಲ್ಲಿ ಇರುವ ವಿವೇಕಾನಂದ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಲೆ ಮತ್ತು ವಿಜ್ಞಾನ ಪ್ರದರ್ಶನವು ದಿನಾಂಕ 31 ಡಿಸೆಂಬರ್ 2023 ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾತೋಶ್ರೀ ಕಲ್ಯಾಣಿ ಸ್ಮಾರಕ ಶಿಕ್ಷಣ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ನಳಿನಿ ಎ ನಾಯಕ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ವಿವೇಕಾನಂದ ವಿದ್ಯಾನಿಕೇತನ ಕಲಬುರಗಿಯ ಶೈಕ್ಷಣಿಕ ನಿರ್ದೇಶಕರಾದ ಆರ್.ಎಂ. ಶಿಂದೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ವಿವೇಕಾನಂದ ಎಜುಕೇಶನಲ್ ಟ್ರಸ್ಟ್ ಕಲಬುರಗಿಯ ಅಧ್ಯಕ್ಷರಾದ ಸುವರ್ಣ ಎಸ್ ಭಗವತಿ ವಹಿಸಿದ್ದರು. ಮುಖ್ಯೋಪಾಧ್ಯಾಯರಾದ ಅಂಬಿಕಾ ರೆಡ್ಡಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಮೊದಲಿಗೆ ಅತಿಥಿಗಳು ರಿಬ್ಬನ್ ಕತ್ತರಿಸುವ ಮೂಲಕ ಈ ಪ್ರದರ್ಶನವನ್ನು ಉದ್ಘಾಟಿಸಿದರು. ನಂತರ ಹಸುವಿನ ಕರುವಿಗೆ ಮರದಲ್ಲಿ ಬೇಳೆ ಮತ್ತು ಬೆಲ್ಲ ತಿನ್ನಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ವಿಶೇಷವಾಗಿ ಈ ಕಲಾ ಪ್ರದರ್ಶನದಲ್ಲಿ ಹಳ್ಳಿಯ ಸೊಗಡನ್ನ ಇಂಚಿಂಚಾಗಿ ವೇದಿಕೆಯ ಮೇಲೆ ಬಿಚ್ಚಿಡಲಾಗಿತ್ತು. ಎಲ್ಲಿ ನೋಡಿದರಲ್ಲಿ ಹಳ್ಳಿಯ ಸೊಗಡು ಎದ್ದು ಕಾಣುತ್ತಿತ್ತು. ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ಬೆಳಗಿನಿಂದ ಸಂಜೆಯವರೆಗೆ ನಡೆಯುವಂತಹ ಎಲ್ಲಾ ಚಟುವಟಿಕೆಗಳನ್ನು ಈ ಪ್ರದರ್ಶನದ ಮೂಲಕ ಮಕ್ಕಳು ತುಂಬಾ ಸೊಗಸಾಗಿ ತೆರೆದಿಟ್ಟಿದ್ದರು. ಉದಾಹರಣೆಗೆ ಹಳ್ಳಿಗಳಲ್ಲಿ ಯಾವುದಾದರೂ ಸಮಸ್ಯೆಯಾದ ಸಂದರ್ಭದಲ್ಲಿ 5 ಜನ ಪಂಚರ ಸಮ್ಮುಖದಲ್ಲಿ ನಡೆಯುವ ಪಂಚಾಯಿತಿ ಕಟ್ಟೆ, ಹಳ್ಳಿಗಾಡು ಪ್ರದೇಶದಲ್ಲಿ ಓಡಾಡುವ ಬುಡಬುಡಿಕೆಯರ ವೇಷ, ವಿಶೇಷವಾಗಿ ವಿಶ್ವದಾದ್ಯಂತ ಹೆಸರು ಮಾಡಿರುವ ಕನ್ನಡ ಚಲನಚಿತ್ರ ಕಾಂತಾರದಲ್ಲಿನ ದೈವದ ವೇಷ, ಪಂಚಮಿಯ ಹಬ್ಬದ ಸಂದರ್ಭದಲ್ಲಿ ಹಳ್ಳಿಗಾಡು ಪ್ರದೇಶದಲ್ಲಿ ಬೃಹತ್ ಗಾತ್ರದ ಗಿಡಗಳಿಗೆ ಕಟ್ಟುವಂತಹ ಜೋಕಾಲಿಗಳ ಸನ್ನಿವೇಶ, ಹಳ್ಳಿಗಾಡು ಪ್ರದೇಶದಲ್ಲಿನ ದೇವರ ಗುಡಿಗಳಲ್ಲಿ ಮಾಡುವ ಭಜನೆಗಳ ಸನ್ನಿವೇಶ, ಹಳ್ಳಿಗಾಡು ಪ್ರದೇಶದಲ್ಲಿ ಮಹಿಳೆಯರು ಬೀಸುವ ಕಲ್ಲಿನ ಮೂಲಕ ಬೇಳೆಗಳನ್ನು ಒಡೆಯುವುದು ಮತ್ತು ಹಿಟ್ಟು ಬೀಸುವ ಸಂದರ್ಭ, ಒಲೆಯ ಮೇಲೆ ಮಾಡುವ ಜೋಳದ ರೊಟ್ಟಿಯ ದೃಶ್ಯ, ನಂತರ ಎಲ್ಲರೂ ಸಂತೋಷದಿಂದ ಒಟ್ಟುಗೂಡಿ ಕುಟುಂಬ ಸಮೇತರಾಗಿ ಊಟ ಮಾಡುವ ಸನ್ನಿವೇಶ, ಹಳ್ಳಿಗಾಡು ಪ್ರದೇಶದಲ್ಲಿ ಇರುವ ಛಪ್ಪರದ ಮನೆಗಳ ದೃಶ್ಯ, ಹಳ್ಳಿಗಾಡು ಪ್ರದೇಶದಲ್ಲಿ ಯಾವುದಾದ್ರೂ ಮನೆಯಲ್ಲಿ ಶುಭ ಸಮಾರಂಭ ನಡೆಯುವಾಗ ಸೋಬಾನದ ಹಾಡುಗಳನ್ನು ಹಾಡುವ ಸನ್ನಿವೇಶ, ಹೀಗೆ ಹೊಲಗಳಲ್ಲಿ ಬಳಸುವ ನೇಗಿಲು ಸೇರಿದಂತೆ ಹಳ್ಳಿಗಾಡು ಪ್ರದೇಶದ ಪ್ರತಿಯೊಂದು ವಸ್ತುಗಳ ಕುರಿತು ವಿವರವಾಗಿ ಈ ಕಲಾ ಪ್ರದರ್ಶನದಲ್ಲಿ ಮಕ್ಕಳು ಪ್ರಾಮಾಣಿಕವಾಗಿ ಮಾಡಿದರು. बच्चों का एक्टिविटीज़ देखकर बहुत अच्छा लगा और ये सब उनका प्रोग्रेसिव बहुत अच्छा है. इन्होंने नर्सरी से स्कूल स्टार्ट किया था, आज इतने ऊंचे पद पर पहुँचे है कि मैं कल्पना भी नहीं कर सकी. इतना मैं खुश हूँ इनका वो सब देखकर, और स्कूल बिल्डिंग और ये और बच्चों को भी एक्टिविटीज़ और उनका इतना बुद्धिमत्ता के उनके स्तर पर उनका बहुत प्रोग्रेस हुआ है और मैं उनके लिए उनको आभारी हूँ और थैंक्स बोलती हूँ. ಸೈನ್ಸ್ ಎಕ್ಸಿಬಿಷನ್ ಒನ್ ಆಫ್ ದಿ ಗೆಸ್ಟ್ ಆಗಿ ಭಾಳ ಖುಷಿ ಆಗ್ತಿದೆ. ಭಾಳ ಅದ್ಭುತವಾಗಿ ಪ್ರೊಜೆಕ್ಟ್ಸನ್ನು ಮಾಡಿದ್ದಾರೆ ಎಲ್ಲ ಹುಡುಗರು. ಸೊ ವಿ ಆರ್ ರಿಯಲಿ ಹ್ಯಾಪಿ ಬೈ ಸೀಯಿಂಗ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಇವನ್ ಅವರ್ ಶಿಂದೆ ಸರ್ ಈಸ್ ಆಲ್ಸೋ ಪ್ರೆಸೆಂಟ್ ಹಿಯರ್. ಸೊ ಭಗವತಿ ಸರ್ ಈಸ್ ಮೋರ್ ಲೈಕ್ ಅ ಫ್ಯಾಮಿಲಿ ಫ್ರೆಂಡ್ ದೆನ್ colleague. So we are more happy to be here, and these are very much unbelievable to see all these things. Very small kids and still young age, and they have made very creative projects. So we are happy to be part of this event. Thank you one and all. Very innovative programs are being arranged here. Teachers prepare the students theoretically as well as practically. Our children participate in number of activities and competitions organized here and there. I am not say it will not be out of place if I say that maximum prizes in those competitions are backed by our children. Only 70-80% prizes. Maybe it may be Pratibha Karanji, it may be science district science centers competitions and any other competitions organized here and there. Our children are participating. Children are very disciplined and they are very talented children, because management has appointed number of teachers who are very senior teachers and qualified teachers, and because of that
our school is earning a name and fame because of all these activities. The only today's what is the intention of organizing such programs are in order to make them familiar with the village life, because nowadays students are forgetting villages. They don't want to stay at villages, but now this program highlights the village life, and that is very, it was very essential. I thank the management, because the saying is there, as is the head, so is the school. Our school management and the principal of this school, Sri Bhagwati sir, is very talented, has got number of activities, number of programs in his mind, and our school is one of the best schools of Gulbarga. This is my personal opinion. ಭಾರತ ದೇಶ ಹಳ್ಳಿಗಳ ದೇಶ, ರೈತ ಭಾರತ ದೇಶದ ಬೆನ್ನೆಲುಬು. ಇವತ್ತಿನ ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ಮಕ್ಕಳು ಎಂಜಿನಿಯರ್ಸ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಫಾರಿನ್ಗೆ ಹೋಗಿ ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು. ರೈತರುಗಳು ಕೇಳೋರಿಲ್ಲ. ರೈತರ ಬಗ್ಗೆ ಮಕ್ಕಳಲ್ಲಿ ಒಂದು ತರಹದ ಅಂದರೆ ರೈತ ಆದರೆ ನಾವು ಬದುಕೋದೇ ಕಷ್ಟ ಅನ್ನುವಂಥ ಒಂದು ಭಾವನೆ ಮೂಡ್ತಾ ಇದೆ. ಹಾಗಾಗಿ ಶಾಲಾ ದಿನಗಳಿಂದಲೇ ಮಕ್ಕಳಿಗೆ ನಾವು ರೈತರ ಕಷ್ಟ ಮತ್ತು ಅವರ ಸೇವೆ, ದೇಶಕ್ಕೆ ಅವರು ಬೆಳೆದ್ರೇ ನಾವು ತಿನ್ನೋದು, ದುಡ್ಡು ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಹಳ್ಳಿ ಜೀವನ ಅಂದ್ರೇನು, ಅವರು ಎಷ್ಟು ಕಷ್ಟದಲ್ಲಿರ್ತಾರೆ, ರೈತನ ಒಂದು ಸೇವೆ ದೇಶಕ್ಕೆ ಎಷ್ಟು ಮುಖ್ಯ ಮತ್ತು ಎಷ್ಟು ಅವಶ್ಯಕತೆ ಇದೆ, ಸೊ ಅದರ ತಿಳುವಳಿಕೆಯನ್ನು ಮಕ್ಕಳಿಗೆ ಶಾಲಾ ದಿನಗಳಲ್ಲೇ ಕೊಡೋ ಒಂದು ವಿಚಾರದಲ್ಲಿ ಎಲ್ಲ ಶಿಕ್ಷಕರು ಮತ್ತು ಪೋಷಕರ ಸಹಾಯದಿಂದ ಇದೊಂದು ಹಳ್ಳಿಯ ವಾತಾವರಣ ನಿರ್ಮಾಣ ಮಾಡಿ ಅದರಲ್ಲಿ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ತಾವು ನೋಡ್ಬೋದು, ಈ ಕಡೆ ಕೆಲವು ಕಾರ್ಯಕ್ರಮಗಳ ಹಳ್ಳಿ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಅಲ್ಲಿ ಜೋಕಾಲಿ, ನಮ್ಮ ಸಂಪ್ರದಾಯದಂಥ ಪಂಚಮಿ ಹಬ್ಬ ಇರ್ಬೋದು, ಅದನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ಅಲ್ಲಿ ಹಾಕ್ಕೊಂಡಿದ್ದಾರೆ. ಆಮೇಲೆ ಈ ಕಡೆ ಸೋಬಾನೆ ಪದ, ಯಾವ ಥರದ ಕಾರ್ಯಕ್ರಮ ಹಳ್ಳಿನಲ್ಲಿ ಮಾಡ್ತಾರೆ ಅದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಗಮನಿಸಿದರೆ ಹಳ್ಳಿನಲ್ಲಿ ನಾವು ಅಂದ್ಕೊಂಡ ಹಾಗೆ RCC ಮನೆಗಳಿರೋದಿಲ್ಲ. ಬಹಳಷ್ಟು ರೈತರು, ಹಳ್ಳಿಗರು ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವಿಲ್ಲಿ ತೋರಿಸುವಂಥ ಚಿತ್ರಕ್ಕೂ ಹಳ್ಳಿನಲ್ಲಿ ಇರುವಂಥ ಜೀವನಕ್ಕೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಇಲ್ಲಿ ಮಕ್ಕಳಿದ್ದಾರೆ, ಅಲ್ಲಿ ರೈತರು ಇರ್ತಾರೆ. ಹಾಗಾಗಿ ಅವರ ಜೀವನ ಯಾವ ಥರ ಹಳ್ಳಿನಲ್ಲಿದೆ, ಎಷ್ಟು ಬಡತನ ಇದೆ, ರೈತರ ಬವಣೆ ಏನು, ಅದನ್ನು ತೋರಿಸೋ ಸಲುವಾಗಿ ಇದೊಂದು ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನದ ಜೊತೆಗೆ ಇದೊಂದು ವಿಶೇಷವಾದಂತಹ ಥೀಮ್ ಇಟ್ಟುಕೊಂಡು ಕೇವಲ ಪ್ರಾಥಮಿಕ ಮಕ್ಕಳು ಮಾತ್ರ ಇದನ್ನು ಮಾಡಿದ್ದಾರೆ. ಮಕ್ಕಳ ಪಾಲ್ಗೊಳ್ಳುವಿಕೆಯಲ್ಲಿ ನನಗೆ ಬಹಳ ಖುಷಿ ಇದೆ. ಮಕ್ಕಳಿಗೆ ಕೇವಲ ನಾವು 5-6 ವಿಷಯಗಳ ಜ್ಞಾನ ಕೊಟ್ಟರೆ ಸಾಲೋದಿಲ್ಲ. ಅವರಿಗೆ ಇಂಥ ಕೆಲವು ವಿಷಯಗಳ ಬಗ್ಗೆ ತಿಳುವಳಿಕೆ ಇರಬೇಕು, ಪರಿಸರ ಜ್ಞಾನ ಇರಬೇಕು, ಅವರಿಗೆ ಸಾಮಾಜಿಕ ಜವಾಬ್ದಾರಿ ಬರಬೇಕು, ಅವರು ಇಂಥ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೋಬೇಕು. ಆ ನಿಮಿತ್ತ, ಆ ಕಾರಣಕ್ಕೆ ಇಂಥ ಒಂದು ಚಟುವಟಿಕೆಗಳನ್ನು ಈ ಶಾಲೆಯಲ್ಲಿ ಹಾಕ್ಕೊಂಡಿದ್ದಾರೆ. ನನಗೆ ಬಹಳ ಖುಷಿ ಇದೆ. ಪೋಷಕರ ಸಹಕಾರ ತುಂಬಾ ಇದೆ. ಮಕ್ಕಳು ಕೂಡ ಅಷ್ಟೇ ಖುಷಿಯಿಂದ ಪಾಲ್ಗೊಂಡಿದ್ದಾರೆ. ಟೀಚರ್ಸು ಕೂಡ ಅವರಿಗೆ ಚೆನ್ನಾಗಿ ಮಾರ್ಗದರ್ಶನ ಮಾಡಿ ತಯಾರಿ ಮಾಡಿದ್ದಾರೆ. ಸೊ ಇಂಥ ಒಂದು ಕಾರ್ಯಕ್ರಮ ಮಕ್ಕಳಿಂದ ಮಾಡಿಸಲ್ಪಟ್ಟಿದ್ದಾರೆ. ಅದರಲ್ಲಿ ನಾನು ಭಾಗಿಯಾಗೋದಕ್ಕೆ ನನಗೆ ಬಹಳ ತುಂಬ ಖುಷಿ ಆಗ್ತದೆ. ಧನ್ಯವಾದಗಳು. I feel happy and proud for organizing this arts and science exhibition in our school. All primary students have participated with lot of enthusiasm, and parents' cooperation is also very good, and we are getting a good response from the parents and the visitors visited. Thank you.